ನಾಳೆ ಸೆಪ್ಟೆಂಬರ್ 23 ಮಂಗಳವಾರದ ದಿನ ನವರಾತ್ರಿಯ 2ನೇ ದಿನವಾಗಿದ್ದು, ಈ ದಿನ ದುರ್ಗಾಮಾತೆಯ ಯಾವ ಅವತಾರವನ್ನು ಪೂಜಿಸಬೇಕು? ಪೂಜೆಗೆ ಶುಭ ಸಮಯ, ಯಾವ ಬಣ್ಣದ ಬಟ್ಟೆ ಧರಿಸಬೇಕು, ಯಾವ ಪುಷ್ಪಗಳು, ಯಾವ ನೈವೇದ್ಯ ಮತ್ತು ಯಾವ ಮಂತ್ರಗಳನ್ನು ಜಪಿಸಬೇಕು ಎಂದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಬನ್ನಿ. ನವರಾತ್ರಿಯ 2ನೇ ದಿನ ನಾವು ನವದುರ್ಗೆಯರ 2ನೇ ರೂಪವಾದ ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುತ್ತೇವೆ. ಬ್ರಹ್ಮಚಾರಿಣಿ ಎಂಬ ಹೆಸರು ಕೇಳಿದ ತಕ್ಷಣವೇ ನಮಗೆ ತಪಸ್ಸು ಜ್ಞಾನ ಮತ್ತು ಏಕಾಗ್ರತೆ ನೆನಪಾಗುತ್ತದೆ. ಬ್ರಹ್ಮಚಾರಿಣಿ ಎಂದರೆ ಬ್ರಹ್ಮಜ್ಞಾನದ ಕಡೆಗೆ ನಡೆಯುವವಳು ಅಥವಾ ಬ್ರಹ್ಮಸ್ವರೂಪದಲ್ಲಿ ಲೀನಳಾದವಳು ಎಂದರ್ಥ. ಈ ತಾಯಿಯು ಸಾಕ್ಷಾತ್ ಜ್ಞಾನ ತಪಸ್ಸು ಮತ್ತು ಶುದ್ಧತೆಯ ದೇವತೆಯಾಗಿದ್ದಾಳೆ. ದೇವಿಯು ಅತ್ಯಂತ ಕಠಿಣವಾದ ತಪಸ್ಸನ್ನು ಆಚರಿಸಿದ ಕಾರಣದಿಂದ ಮತ್ತು ಬ್ರಹ್ಮಜ್ಞಾನವನ್ನು ಪಡೆದು ಬ್ರಹ್ಮನಲ್ಲಿ ಲೀನಳಾದ ಕಾರಣದಿಂದ ಈಕೆಯನ್ನು ಬ್ರಹ್ಮಚಾರಿಣಿ ಎಂದು ಕರೆಯಲಾಗುತ್ತದೆ. ಈ ರೂಪದಲ್ಲಿ ತಾಯಿಯು ಅತ್ಯಂತ ಶಾಂತಳಾಗಿ ಸೌಮ್ಯಳಾಗಿ ಕಾಣಿಸುತ್ತಾಳೆ. ಇವಳ ಮುಖದಲ್ಲಿ ದಿವ್ಯ ತೇಜಸ್ಸು, ಕಠಿಣ ತಪಸ್ಸಿನಿಂದ ಬಂದ ಶಾಂತಿ ಮತ್ತು ನಿರ್ಮಲ ಜ್ಞಾನದ ಪ್ರಭೆ ಎದ್ದು ಕಾಣುತ್ತದೆ. ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುವುದರಿಂದ ನಮಗೆ ಬುದ್ಧಿವಂತಿಕೆ ಮತ್ತು ಜ್ಞಾನ ಲಭಿಸುತ್ತದೆ. ನಮ್ಮ ಮನಸ್ಸು ಶಾಂತವಾಗುತ್ತದೆ, ಏಕಾಗ್ರತೆ ಹೆಚ್ಚುತ್ತದೆ. ವಿದ್ಯಾರ್ಥಿಗಳಿಗೆ ಜ್ಞಾನವನ್ನು, ಅರಸುವವರಿಗೆ ಮನಸ್ಸಿನ ಶಾಂತಿಯನ್ನು ಬಯಸುವವರಿಗೆ ಬ್ರಹ್ಮಚಾರಿಣಿ ಮಾತೆಯ ಆರಾಧನೆ ಅತ್ಯಂತ ಫಲಕಾರಿಯಾಗಿದೆ. ಈಕೆಯ ಪೂಜೆಯಿಂದ ನಮ್ಮ ಅಂತರಂಗದಲ್ಲಿ ಶುದ್ಧತೆ ಮತ್ತು ದೃಢತೆ ನೆಲೆಸುತ್ತದೆ. ಜೀವನದ ಯಾವುದೇ ಸವಾಲುಗಳನ್ನು ಎದುರಿಸಲು ಬೇಕಾದ ಆಂತರಿಕ ಶಕ್ತಿಯನ್ನು ಈ ತಾಯಿಯು ನಮಗೆ ನೀಡುತ್ತಾಳೆ. ಈ ದೇವಿಯ ಕಥೆ ಅತ್ಯಂತ ರೋಚಕವಾಗಿದೆ. ಪಾರ್ವತಿಯಾಗಿ ಹಿಮಾಲಯ ರಾಜನ ಪುತ್ರಿಯಾಗಿ ಜನಿಸಿದ ದೇವಿಯು ಶಿವನನ್ನು ತನ್ನ ಪತಿಯಾಗಿ ಪಡೆಯಬೇಕು ಎಂದು ದೃಢ ಸಂಕಲ್ಪ ಮಾಡಿದ್ದಳು. ಶಿವನನ್ನು ಪತಿಯಾಗಿ ಪಡೆಯಲು ನಾರದ ಮುನಿಗಳ ಉಪದೇಶದಂತೆ ದೇವಿಯು ಅತ್ಯಂತ ಕಠಿಣ ತಪಸ್ಸನ್ನು ಕೈಗೊಂಡಳು. ಆ ತಪಸ್ಸಿನ ಕಠಿಣತೆಯನ್ನು ವರ್ಣಿಸಲು ಸಾಧ್ಯವಿಲ್ಲ. ಆಕೆಯ ತಪಸ್ಸು ಎಷ್ಟು ಕಠಿಣವಾಗಿತ್ತೆಂದರೆ ಮೊದಲು ಹಲವಾರು ವರ್ಷಗಳ ಕಾಲ ಹೂವು ಹಣ್ಣುಗಳನ್ನು ಮಾತ್ರ ಸೇವಿಸುತ್ತಾ ತಪಸ್ಸು ಮಾಡಿದಳು. ನಂತರ ಕೆಲ ಕಾಲದವರೆಗೆ ಕೇವಲ ಎಲೆಗಳನ್ನು ಮಾತ್ರ ಸೇವಿಸಿ ತಪಸ್ಸಿನಲ್ಲಿ ತೊಡಗಿಕೊಂಡಳು. ಅಂತಿಮವಾಗಿ ತಪಸ್ಸಿನ ಕಠಿಣತೆಯು ಹೆಚ್ಚಾದಾಗ ಎಲೆಗಳ ಸೇವನೆಯನ್ನು ನಿಲ್ಲಿಸಿದಳು. ಪರ್ಣ ಎಂದರೆ ಎಲೆ. ಎಲೆಗಳನ್ನು ಕೂಡ ತ್ಯಜಿಸಿದ ಕಾರಣದಿಂದ ಆಕೆಗೆ ಅಪರ್ಣ ಎಂಬ ಹೆಸರು ಬಂತು. ಎಲೆಗಳನ್ನು ಸಹ ತ್ಯಜಿಸಿ ನೀರು, ಆಹಾರವಿಲ್ಲದೆ ಸಾವಿರಾರು ವರ್ಷಗಳ ಕಾಲ ತಪಸ್ಸು ಮಾಡಿದಳು. ಬಿಸಿಲು, ಮಳೆ, ಗಾಳಿಚಳಿ ಯಾವುದಕ್ಕೂ ಅಳುಕದೆ ಶಿವನನ್ನು ಪಡೆಯಬೇಕೆಂಬ ಅಚಲ ಸಂಕಲ್ಪದಿಂದ ಆಕೆ ತಪಸ್ಸನ್ನು ಮುಂದುವರೆಸಿದಳು. ಆಕೆಯ ದೇಹವು ಸಂಪೂರ್ಣವಾಗಿ ಕ್ಷೀಣಿಸಿ ಕೇವಲ ಮೂಳೆಗಳ ಮೈ ಎನ್ನುವಂತಾಗಿತ್ತು. ಆದರೆ ಆಕೆಯ ಮನಸ್ಸಿನಲ್ಲಿ ಶಿವನ ಮೇಲಿದ್ದ ನಿಷ್ಠೆ ಮತ್ತು ಭಕ್ತಿ ಸ್ವಲ್ಪವೂ ಕಡಿಮೆಯಾಗಿರಲಿಲ್ಲ. ಶಿವನೇ ಒಬ್ಬ ಸನ್ಯಾಸಿಯ ರೂಪವನ್ನು ತಾಳಿ ಬಂದು ಪಾರ್ವತಿಯ ತಪಸ್ಸಿಗೆ ಭಂಗ ತರಲು ಪ್ರಯತ್ನಿಸಿದನು. ಶಿವನ ಕುರಿತು ಅವಹೇಳನ ಮಾಡಿದನು. ಆದರೆ ಪಾರ್ವತಿ ತನ್ನ ನಿಷ್ಠೆಯನ್ನು ತೊರೆಯಲಿಲ್ಲ. ಸನ್ಯಾಸಿಯ ಮಾತುಗಳಿಗೆ ಕಿವಿಗೊಡದೆ ಶಿವನ ಕುರಿತ ಪಾರ್ವತಿಯ ಅಖಂಡ ನಿಷ್ಠೆಯನ್ನು ಪರೀಕ್ಷಿಸಿದ ಶಿವನು ಅಂತಿಮವಾಗಿ ಆಕೆಯ ಭಕ್ತಿಗೆ ಮೆಚ್ಚಿ ತನ್ನ ನಿಜ ರೂಪದಲ್ಲಿ ಪ್ರತ್ಯಕ್ಷನಾದನು. ಯಾರ ಮನಸ್ಸು ಇಷ್ಟು ದೃಢವಾಗಿರುತ್ತದೆಯೋ ಅವರಿಗೆ ಪ್ರಪಂಚದಲ್ಲಿ ಯಾವುದೂ ಅಸಾಧ್ಯವಲ್ಲ ಎಂದು ಶಿವನು ಪಾರ್ವತಿಗೆ ಹೇಳಿ ಆಕೆಯನ್ನು ಮದುವೆಯಾಗಲು ಒಪ್ಪಿಕೊಂಡನು. ಈ ಕಥೆಯು ನಮಗೆ ಬ್ರಹ್ಮಚಾರಿಣಿ ತಾಯಿಯ ಅತ್ಯುನ್ನತ ತ್ಯಾಗ, ಸಮರ್ಪಣೆ ಮತ್ತು ದೃಢ ಸಂಕಲ್ಪದ ಮಹತ್ವವನ್ನು ತಿಳಿಸುತ್ತದೆ. ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸುವ ವ್ಯಕ್ತಿಗಳಿಗೆ ಶಾಂತಿ ಮತ್ತು ಸಂತೋಷವೂ ದೊರೆಯುತ್ತದೆ ಎನ್ನುವ ನಂಬಿಕೆಯಿದೆ. ಅವರ ಜೀವನದಲ್ಲಿ ಕಷ್ಟಗಳು ಎದುರಾದರೂ ಅವುಗಳನ್ನು ಎದುರಿಸಲು ಬೇಕಾದ ಧೈರ್ಯ ಮತ್ತು ಸ್ಥೈರ್ಯವನ್ನು ತಾಯಿ ನೀಡುತ್ತಾಳೆ. ಇದು ಕೇವಲ ಬಾಹ್ಯ ಶಾಂತಿಯಲ್ಲ, ಅಂತರಂಗದ ಶಾಂತಿ. ನಮ್ಮ ಮನಸ್ಸು ಆಳದಲ್ಲಿ ಶಾಂತವಾಗಿರುವಂತೆ ತಾಯಿಯು ಅನುಗ್ರಹಿಸುತ್ತಾಳೆ. ನವರಾತ್ರಿಯ 2ನೇ ದಿನವಾದ ನಾಳೆ ಬ್ರಹ್ಮಚಾರಿಣಿ ದುರ್ಗಾ ಮಾತೆಯನ್ನು ಯಾವ ಸಮಯದಲ್ಲಿ ಪೂಜಿಸಬೇಕು ಎಂದು ಈಗ ತಿಳಿಯೋಣ. ಅತ್ಯಂತ ಶುಭಕರವಾದ ಅಮೃತ ಕಾಲದಲ್ಲಿ ಪೂಜಿಸುವುದು ಉತ್ತಮ. ನಾಳೆ ಬೆಳಗ್ಗೆ 7:26 ಬೆಳಿಗ್ಗೆ 8:51 ಅಮೃತಕಾಲ ಇರುತ್ತದೆ. ಈ ಸಮಯದಲ್ಲಿ ಪೂಜಿಸುವುದರಿಂದ ದೇವಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಬಹುದು. ಅಭಿಜಿತ್ ಮುಹೂರ್ತದಲ್ಲಿ ಪೂಜಿಸುವುದಾದರೆ ಬೆಳಿಗ್ಗೆ 11:48 ಮಧ್ಯಾಹ್ನ 12:36 ಇರುತ್ತದೆ. ಸಾಮಾನ್ಯವಾಗಿ ಈ ಸಮಯವು ಪೂಜೆಗೆ ಅತ್ಯಂತ ಶುಭಕರ ಎಂದು ಪರಿಗಣಿಸಲಾಗುತ್ತದೆ. ಇನ್ನು ಸಂಜೆ ದೇವಿ ಪೂಜೆ ಮಾಡುವವರು ಸಂಜೆ 6:15 7:30 ಒಳಗೆ ದುರ್ಗಾದೇವಿ ಪೂಜೆ ಮಾಡಬಹುದು. ದಿನವಿಡೀ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಈ ಶುಭ ಸಮಯಗಳಲ್ಲಿ ಪೂಜಿಸಿ ತಾಯಿಯ ಆಶೀರ್ವಾದ ಪಡೆಯಿರಿ. ಈ ದಿನ ಬ್ರಹ್ಮಚಾರಿಣಿ ದುರ್ಗಾಮಾತೆಗೆ
ಕೆಂಪು ಬಣ್ಣದ ಸೀರೆ ಅಥವಾ ರವಿಕೆ ಕಣವನ್ನು ಅರ್ಪಿಸುವುದು ಅತ್ಯಂತ ಶುಭ. ಕೆಂಪು ಬಣ್ಣವು ಶಕ್ತಿಪರಾಕ್ರಮ ಮತ್ತು ಭಕ್ತಿಯ ಸಂಕೇತವಾಗಿದೆ. ಕೆಂಪು ವಸ್ತ್ರವನ್ನು ಅರ್ಪಿಸುವುದರಿಂದ ತಾಯಿ ಹೆಚ್ಚು ಪ್ರಸನ್ನಳಾಗುತ್ತಾಳೆ ಎಂಬ ನಂಬಿಕೆಯಿದೆ. ಪೂಜೆ ಮಾಡುವವರು ಕೂಡ ಕೆಂಪು ಬಣ್ಣದ ಸೀರೆ ಅಥವಾ ಕೆಂಪು ಬಣ್ಣದ ವಸ್ತ್ರಗಳನ್ನು ಧರಿಸಬಹುದು. ಇದು ನಿಮ್ಮ ಭಕ್ತಿಯನ್ನು ಹೆಚ್ಚಿಸುತ್ತದೆ ಮತ್ತು ದೇವಿಯೊಂದಿಗೆ ನಿಮ್ಮ ಸಂಪರ್ಕವನ್ನು ಬಲಪಡಿಸುತ್ತದೆ. ನೈವೇದ್ಯದ ವಿಷಯಕ್ಕೆ ಬಂದರೆ ದೇವಿಗೆ ಸಕ್ಕರೆಯಿಂದ ಮಾಡಿದ ಸಿಹಿ ನೈವೇದ್ಯಗಳು ಅತ್ಯಂತ ಪ್ರಿಯ. ಪಾಯಸ, ಸಕ್ಕರೆ, ಪೊಂಗಲ್ ಅಥವಾ ಕೇವಲ ಸಕ್ಕರೆಯನ್ನೇ ನೈವೇದ್ಯವಾಗಿ ಇಡಬಹುದು. ಸಕ್ಕರೆಯು ಶುದ್ಧತೆ, ಮಾಧುರ್ಯ ಮತ್ತು ಮನಸ್ಸಿನ ಶಾಂತಿಯನ್ನು ಪ್ರತಿನಿಧಿಸುತ್ತದೆ. ಪಾಯಸವನ್ನು ಹಾಲು, ಅಕ್ಕಿ, ಸಕ್ಕರೆ ಮತ್ತು ಡ್ರೈ ಫ್ರೂಟ್ಸ್ ಬಳಸಿ ತಯಾರಿಸಬಹುದು. ಇದು ಅತ್ಯಂತ ಪವಿತ್ರವಾದ ನೈವೇದ್ಯ. ಸಕ್ಕರೆ ಪೊಂಗಲ್ ಅನ್ನು ಅಕ್ಕಿ, ಸಕ್ಕರೆ, ತುಪ್ಪ ಮತ್ತು ಸಣ್ಣ ಏಲಕ್ಕಿ ಹಾಕಿ ತಯಾರಿಸಬಹುದು. ಇದು ದೇವಿಗೆ ಪ್ರಿಯವಾದ ನೈವೇದ್ಯಗಳಲ್ಲಿ ಒಂದಾಗಿದೆ. ಈ ನೈವೇದ್ಯವನ್ನು ಅರ್ಪಿಸುವುದರಿಂದ ನಿಮ್ಮ ಜೀವನದಲ್ಲಿಯೂ ಸಿಹಿಯಾದ ಕ್ಷಣಗಳು, ಸಂತೋಷ ಮತ್ತು ಸಮೃದ್ಧಿ ನೆಲೆಸುತ್ತದೆ ಎಂದು ನಂಬಲಾಗಿದೆ. ಈ ದಿನ ಬ್ರಹ್ಮಚಾರಿಣಿ ದುರ್ಗಾ ಮಾತೆಗೆ ಬಿಳಿ ಬಣ್ಣದ ಪುಷ್ಪಗಳನ್ನು ಅರ್ಪಿಸಿ ಪೂಜಿಸಬೇಕು. ಬಿಳಿ ಬಣ್ಣವು ಶುದ್ಧತೆ, ಶಾಂತಿ, ಸರಳತೆ ಮತ್ತು ಪವಿತ್ರತೆಯ ಸಂಕೇತ. ಬಿಳಿ ಬಣ್ಣದ ಗುಲಾಬಿ, ಬಿಳಿ ಕಮಲ, ಮಲ್ಲಿಗೆ, ಸಂಪಿಗೆ ಅಥವಾ ಯಾವುದೇ ಬಿಳಿ ಹೂವುಗಳನ್ನು ಅರ್ಪಿಸಬಹುದು. ದೇವಿಗೆ ಬಿಳಿ ಹೂವುಗಳಿಂದ ಸುಂದರವಾಗಿ ಅಲಂಕಾರ ಮಾಡಿಕೊಳ್ಳಬಹುದು. ಈ ಅಲಂಕಾರವು ನಿಮ್ಮ ಮನಸ್ಸಿನಲ್ಲಿ ಶಾಂತಿ ಮತ್ತು ಭಕ್ತಿಯ ಭಾವವನ್ನು ಹೆಚ್ಚಿಸುತ್ತದೆ. ಓಂ ದೇವಿ ಬ್ರಹ್ಮಚಾರಿಣಿ ನಮಃ ಅಥವಾ ದಧಾನಾ ಕರಪದ್ಮಾಭ್ಯಾಮಕ್ಷಮಾಲಾಕಮಂಡಲು ದೇವಿ ಪ್ರಸೀದತು ಮಯಿ ಬ್ರಹ್ಮಚಾರಿಣ್ಯನುತ್ತಮ. ಈ ಮಂತ್ರಗಳನ್ನು ಸಾಧ್ಯವಾದಷ್ಟು ಹೆಚ್ಚಾಗಿ ಜಪಿಸಿ. ಕನಿಷ್ಠ 21 ಬಾರಿ ಜಪಿಸುವುದರಿಂದ ತಾಯಿಯ ಸಂಪೂರ್ಣ ಕೃಪೆಗೆ ಪಾತ್ರರಾಗಬಹುದು. ನವರಾತ್ರಿಯ 2ನೇ ದಿನ ಬ್ರಹ್ಮಚಾರಿಣಿ ಮಾತೆಯನ್ನು ಪೂಜಿಸುವುದರಿಂದ ಜ್ಞಾನಬುದ್ಧಿವಂತಿಕೆ, ಏಕಾಗ್ರತೆ, ಇಂದ್ರಿಯ ನಿಗ್ರಹ, ಮನಸ್ಸಿನ ಶಾಂತಿ, ಸಂತೋಷ, ದೃಢ ಸಂಕಲ್ಪ ಮತ್ತು ಮಂಗಳ ಗ್ರಹದ ದೋಷ ನಿವಾರಣೆ ಎಲ್ಲವೂ ಸಾಧ್ಯ. ಇಂತಹ ಮಹಾನಾದಿಶಕ್ತಿಯ ರೂಪವಾದ ಬ್ರಹ್ಮಚಾರಿಣಿ ಮಾತೆಯನ್ನು ಭಕ್ತಿಯಿಂದ ಪೂಜಿಸಿ ಆಕೆಯ ಸಂಪೂರ್ಣ ಆಶೀರ್ವಾದಕ್ಕೆ ಪಾತ್ರರಾಗಿ. ಈ ನವರಾತ್ರಿ ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಸುಖಶಾಂತಿ ಸಮೃದ್ಧಿ ತರಲಿ ಎಂದು ನಾವು ಆ ಹಿರಿಯ ಶಕ್ತಿಯಲ್ಲಿ ಪ್ರಾರ್ಥಿಸುತ್ತೇವೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಇದನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಇದೇ ರೀತಿ ಮತ್ತಷ್ಟು ಮಾಹಿತಿಪೂರ್ಣ ವಿಡಿಯೋಗಳೊಂದಿಗೆ ನಾವು ನಿಮ್ಮ ಮುಂದೆ ಬರುತ್ತೇವೆ. ಧನ್ಯವಾದಗಳು.